Hi dear students, welcome back to my Easy Chemistry platform. Here I am going to discuss about the interpretation of PMR spectra of simple organic molecules. Dear students, in our previous class we discussed about the some terms involved in the NMR spectroscopy. Here I am going to deal with interpretation of PMR spectra of simple organic molecules. Our today's concept, it is very important for your examination purpose, because you will have two types of questions on this section in our examination. See here, first one is an ethyl bromide. What is the ethyl bromide formula? CH3CH2Br. There are two kinds of protons. One is the methyl, another one is the methylene. Methyl, it provides the triplet, methylene, it provides the quartet, and then therefore the two peaks are expected like this one. And then this is the TMS, it is an reference compound, and we already discussed in our previous class TMS is acts as a reference compound. So therefore it is always present at the right edge of the spectrum with a high peak. And then this is a CH3, here triplet, it provides 1, 2, 3, and then next one is CH2, it provides the quartet. Okay, so let's see how it is possible, how you can solve this one. And now first one is the ethyl bromide. Ethyl bromide. How to write down the formula of ethyl bromide? Eth means there is a two carbon atoms. So now this is one and this is another one. Two carbon atoms. And now here you can make a bond like this one. And then carbon valence is 4. So therefore 3. And then here Br is there. Br 2, 3, 4. And it containing the protons like this one. You have to apply for this one n+1 rule. ಇದಕ್ಕೆ ನಾವು ಇವಾಗ ಏನು ಮಾಡಬೇಕಂತಂದರೆ n+1 ರೂಲನ್ನು ಅಪ್ಲೈ ಮಾಡಬೇಕು. ಎಲ್ರಿಗೂ ಗೊತ್ತಾಯ್ತಾ ಯಾವ ರೀತಿಯಾಗಿ ಫಾರ್ಮುಲಾವನ್ನು ಬರಿಬೇಕಂತ ಹೇಳಿ? ಈಥೈಲ್ ಬ್ರೋಮೈಡ್. ಓಕೆ, ಸೊ 2 ಕಾರ್ಬನ್ ಐಟಮ್ ಬರೀರಿ, ಬಾಂಡಿಂಗ್ ಮಾಡಿರಿ, Br ಹಾಕ್ರಿ. ಈಚ್ ಕಾರ್ಬನ್ಗೆ ಎಷ್ಟು ವೆಲೆನ್ಸ್ ಇರಬೇಕು? 4 ವೆಲೆನ್ಸ್ ಇರೋ ಥರ ನೋಡ್ಕೊಳ್ಳಿ. ಇವಾಗ n+1 ರೂಲನ್ನು ಅಪ್ಲೈ ಮಾಡಬೇಕು. ಈ ಕಾರ್ಬನ್ ಐಟಮ್ಗೆ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ n+1 ರೂಲನ್ನು ಅಪ್ಲೈ ಮಾಡ್ತೀನಿ. ಇದು ಯಾವುದು ಗ್ರೂಪ್ ಇದೆ? ಇಲ್ಲೆಲ್ಲ ನಾನು ಯಾವುದು ಗ್ರೂಪ್ ಇದೆ ಅಂತೇಳಿ ನೋಡ್ಕೊಳ್ಳಿ, CH3. ಹೌದಾ? ಸೊ ನಾವು CH3ಗೆ ಅಪ್ಲೈ ಮಾಡ್ತೀನಿ n+1 ರೂಲನ್ನು. n+1 ರೂಲ್ ಅಂತಂದ್ರೆ ಏನು? ಪಕ್ಕದಲ್ಲಿರುವಂಥ ಕಾರ್ಬನ್ ಐಟಮ್ಸ್ಗೆ ಪ್ರೋಟಾನ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಬೇಕು. n ಅಂತಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಫಾರ್ ದಿ ಅಡ್ಜಸೆಂಟ್ ಕಾರ್ಬನ್ ಐಟಮ್ ಎಷ್ಟಿದೆ? 2 ಇದೆ. ಪ್ಲಸ್ ಮೀನ್ಸ್ n+1 ಅಂತಂದರೆ 2+1. ವಾಟ್ ಈಸ್ ಆನ್ಸರ್? 3. ಓಕೆ, 3 ಅಂತ ಹೇಳಿ ಬರುತ್ತೆ. ಸೊ ಇವಾಗ 3 ಅಂತಂದರೆ ಇದು ಎಷ್ಟು ರೇಷನಲ್ಲಿರುತ್ತೆ ಅಂತಂದರೆ ನೋಡಿ, ಇದು 1:2. ಅಗೇನ್ ಏನು ಬರುತ್ತೆ? 1 ಬರುತ್ತೆ. 1:2:1. ಓಕೆ, ಆ್ಯಂಡ್ ನಾವು ನೆಕ್ಸ್ಟ್ ಒನ್ ಈಸ್ ಇನ್ನೊಂದು ಏನಿದೆ ಇಲ್ಲಿ? ಇನ್ನೊಂದು CH2 ಅಂತ ಹೇಳಿದೆ. ಹೌದಾ? ಈ CH2ಗೆ ಏನು ಮಾಡೋಣ ಅಂತಂದರೆ ಇವಾಗ ನಾವು n+1 ರೂಲನ್ನು ಅಪ್ಲೈ ಮಾಡೋಣ. n+1 ರೂಲ್ ಅಂತಂದರೆ ಇದ್ರ ಪಕ್ಕದಲ್ಲಿರುವಂಥ ಕಾರ್ಬನ್ ಐಟಮ್ಗೆ ಎಷ್ಟು ಪ್ರೋಟಾನ್ಸ್ ಇದೆ? 1, 2, 3 ಇದೆ. ಹೌದಾ? ಸೊ n ಅಂತಂದರೆ 3 ಇದೆ. 3+1 ಎಷ್ಟಾಯಿತು? 4 ಆಯಿತು. 4 ಅಂತಂದ್ರೇನು? ಕ್ವಾರ್ಟೇಟ್ ಆಯಿತು. ಓಕೆ, ಸೊ ಇಟ್ ಈಸ್ ಅ ಕ್ವಾರ್ಟೇಟ್. ಆ್ಯಂಡ್ ದೆನ್ 3 ಅಂತಂದರೆ ಏನು? ಇಟ್ ಈಸ್ ಎನ್ ಟ್ರಿಪ್ಲೇಟ್. ಇದು ಟ್ರಿಪ್ಲೇಟ್ ಆಯಿತು. ಈ ಕ್ವಾರ್ಟೇಟ್ ಅಂತಂದರೆ ಏನಿದೆ ಇಲ್ಲಿ? 1, 3 ಇದೆ. ಕ್ವಾರ್ಟೇಟ್ 4 ಅಂದರೆ 1:3, 3:1. ಅರ್ಥ ಆಯ್ತಾ? 1:3, 3:1, 2, 3, 4 ಆ್ಯಂಡ್ ಹಿಯರ್ 3, 1, 2, 3. ಅರ್ಥ ಆಯ್ತಾ? ದಿಸ್ ಈಸ್ ಎನ್ CH3 ಈಸ್ ಎನ್ ಟ್ರಿಪ್ಲೇಟ್, CH2 ಈಸ್ ಎನ್ ಕ್ವಾರ್ಟೇಟ್. ಇವಾಗ ಟ್ರಿಪ್ಲೇಟ್ ಅಂತಂದರೆ ಹೆಂಗೆ ಬರೀತೀರ? 1:2:1. ದಿಸ್ ಈಸ್ 1, 2, 1, 1, 1. ಹೌದಾ? 1:2:1. ಇದು ಟ್ರಿಪ್ಲೇಟ್ ಆಯಿತು. ಟ್ರಿಪ್ಲೇಟ್ ಸ್ಪೆಕ್ಟ್ರಾ ಆಯಿತು. ಇನ್ನು ಕ್ವಾರ್ಟೇಟ್ ಹೆಂಗೆ ಬರೀತೀರಾ? ಕ್ವಾರ್ಟೇಟ್ ಅಂತಂದರೆ 4 ಬರಬೇಕು. ಸೊ 1 ಆ್ಯಂಡ್ ನಾವು ಹಿಯರ್ ಇಟ್ ಈಸ್ 3 ಆ್ಯಂಡ್ ದಿಸ್ ಒನ್ ಈಸ್ ಎನ್ 4. ಇದೇನಾಯ್ತು ಇವಾಗ? ಕ್ವಾರ್ಟೇಟ್ ಆಯಿತು. ಇಟ್ ಈಸ್ ಎನ್ ಟ್ರಿಪ್ಲೇಟ್ ಆ್ಯಂಡ್ ದಿಸ್ ಒನ್ ಈಸ್ ಎನ್ ಕ್ವಾರ್ಟೇಟ್. ಓಕೆ, ಆ್ಯಂಡ್ ನಾವು ಸ್ಪೆಕ್ಟ್ರಾ ಯಾವ ರೀತಿಯಾಗಿ ಡ್ರಾ ಮಾಡಬೇಕು? ಸ್ಪೆಕ್ಟ್ರಾ ಡ್ರಾ ಮಾಡಬೇಕಂತಂದರೆ ಯು ಶುಡ್ ರಿಮೆಂಬರ್ ದ ಪಾಯಿಂಟ್. CH3ಗೆ ಡೆಲ್ಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ ಇಟ್ ಈಸ್ ಫ್ರಮ್ 1 to 2 ಅಂತ ಹೇಳಿರುತ್ತೆ. CH2ಗೆ ಡೆಲ್ಟಾ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ ಫ್ರಮ್ 3 to 4 ಅಂತ ಹೇಳಿ ಇರುತ್ತೆ. CH3ಗೆ 1 to 2 ಇರುತ್ತೆ, CH2ಗೆ 3 to 4 ಇರುತ್ತೆ.
ಸೊ ಇವಾಗ ಸ್ಪೆಕ್ಟ್ರಾ ಡ್ರಾ ಮಾಡೋಣ. ಸ್ಪೆಕ್ಟ್ರಾ ಇಲ್ಲೇನು ತೋರಿಸಿದ್ದೀನಲ್ಲ ಸ್ಪೆಕ್ಟ್ರಾ ನಿಮಗಾಗಲೇ ಆ ರೀತಿಯಾಗಿ ಇಲ್ಲಿ ಸ್ಪೆಕ್ಟ್ರಾ ಡ್ರಾ ಮಾಡ್ತಾ ಇದ್ದೀನಿ. ಡೆಲ್ಟಾ ವ್ಯಾಲ್ಯೂಸ್ ತೊಗೊಳ್ತಾ ಇದ್ದೀನಿ 0, 1, 2, 3, 4 ಲೈಕ್ ವೈಸ್. ಓಕೆ, ಆ್ಯಂಡ್ ನಾವು ಇಟ್ ಈಸ್ 1 ಪಾಯಿಂಟ್ ಸಮಥಿಂಗ್ ಇರುತ್ತೆ CH3, CH2 3 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಫಸ್ಟಿಗೆ ಯಾವಾಗಲೂ ಏನು ಬರಿಬೇಕಂತ ಹೇಳಿದೇನೋ ಹೈಯೆಸ್ಟ್ ಪೀಕ್ನಲ್ಲಿ ರೆಫರೆನ್ಸ್ ಪೀಕ್ ಇರಬೇಕು. ರೆಫರೆನ್ಸ್ ಪೀಕ್ ಮೀನ್ಸ್ ದಟ್ ಈಸ್ ಅ TMS. ಓಕೆ, TMS. ಆ್ಯಂಡ್ ನಾವು ನೆಕ್ಸ್ಟ್ 1 to 2 ಏನಿದೆ CH3 ಇದೆ. ಬಟ್ CH3 ಏನು ಬರುತ್ತೆ ಇಲ್ಲಿ ಟ್ರಿಪ್ಲೇಟ್ ಬರುತ್ತೆ. ಹೌದಾ, ಟ್ರಿಪ್ಲೇಟ್ ಪೀಕ್ ಯಾವ ರೀತಿಯಾಗಿ ಹಾಕಬೇಕು ಈ ರೀತಿಯಾಗಿ 1 to 2. ಸೊ ದಿಸ್ ಈಸ್ 1 to 1, ಇಟ್ ಈಸ್ ಎ ಟ್ರಿಪ್ಲೇಟ್. ಹೌದಲ್ಲ. ಆ್ಯಂಡ್ ನಾವು ನೆಕ್ಸ್ಟ್ ದಿಸ್ ಈಸ್ ನೆಕ್ಸ್ಟ್ ಏನು ಬರುತ್ತೆ 3 to 4 CH2 ಬರುತ್ತೆ. CH2 ಏನಿದೆ ಕ್ವಾರ್ಟೇಟ್ ಇದೆ. ಕ್ವಾರ್ಟೇಟ್ ಸ್ಪೆಕ್ಟ್ರಾ ಈ ರೀತಿಯಾಗಿದೆಯಾ? ಆಯಿತಾ? ಸೊ ದಿಸ್ ಈಸ್ ದ ಸ್ಪೆಕ್ಟ್ರಾ. ಇದೇನಾಯ್ತು ಅಂತಂದರೆ NMR ಸ್ಪೆಕ್ಟ್ರಾ ಆಫ್ ದಿ ಇಥೈಲ್ ಬ್ರೋಮೈಡ್. ಇದೇ ರೀತಿ ಒಳಗೆ ಏನು ಮಾಡಬೇಕಂತಂದರೆ ಎಲ್ಲ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಬೇಕು. ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇನಂತಂದರೆ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಆ ಎಕ್ಸಾಂಪಲ್ಸ್ ಯಾವ್ಯಾವ ಅಂತೇಳಿ. ನೋಡಿ, ಫಸ್ಟ್ ಇಥೈಲ್ ಬ್ರೋಮೈಡ್ ಎಲ್ಲರಿಗೂ ಆಯಿತಾ? ಓಕೆ, ನೆಕ್ಸ್ಟ್ ಈಸ್ ಎನ್ PMR ಸ್ಪೆಕ್ಟ್ರಮ್ ಆಫ್ N ಪ್ರೊಪೈಲ್ ಬ್ರೋಮೈಡ್. ಇವಾಗ ಏನು ತೊಗೊಳ್ತೀನಿ ಅಂತಂದರೆ N ಪ್ರೊಪೈಲ್ ಬ್ರೋಮೈಡ್ ತೊಗೊಳ್ತೀನಿ. N ಪ್ರೊಪೈಲ್ ಬ್ರೋಮೈಡ್ ಫಾರ್ಮುಲಾ ಯಾವ ರೀತಿಯಾಗಿ ಬರೀತೀರಾ ಅಂತೇಳಿ ನೋಡ್ಕೊಳ್ಳಿ. N ಪ್ರೊಪೈಲ್ ಬ್ರೋಮೈಡ್. See here, N propyl bromide means there are 3 sets of proton. This is CH3, CH2, another one is CH2Br ಅಂತ ಹೇಳಿದೆ. So methyl proton ಇದೆ ಒಂದು, and then methylene proton ಇದೆ ಒಂದು. ಓಕೆ, and then methylene proton ಇನ್ನೊಂದಿದೆ. ಸೊ ಒಂದು ಮಿಥೈಲ್ ಪ್ರೋಟಾನ್ CH3 ಒಂದಿದೆ, CH2 ಒಂದಿದೆ, CH2 ಒಂದಿದೆ, ಅದು Br ಅಟ್ಯಾಚ್ ಆಗಿದೆ. ದೇರ್ಫೋರ್ ದೇರ್ ಆರ್ 3 ಸಿಗ್ನಲ್ಸ್ ಅಂತಂದರೆ ಒಟ್ಟಾರೆ ಎಷ್ಟು ಸಿಗುತ್ತೆ ನನಗೆ 3 ಸಿಗ್ನಲ್ ಸಿಗುತ್ತೆ. ಇಲ್ಲಿ 2 ಪ್ರೋಟಾನ್ ಇರೋದ್ರಿಂದ 2 ಟೈಪ್ಸ್ ಆಫ್ ಪ್ರೋಟಾನ್ ಇರೋದ್ರಿಂದ ನನಗೆ ಎಷ್ಟು ಒಟ್ಟಾರೆ ಸಿಕ್ತು 2 ಸಿಗ್ನಲ್ ಸಿಕ್ತು. ಇದು ಒಂದು ಸಿಗ್ನಲ್ ಆಯಿತು, ಇದು ಒಂದು ಸಿಗ್ನಲ್ ಆಯಿತು. ಸೊ ಅದೇ ರೀತಿ ಇಲ್ಲೇನಾಗತ್ತೆ ಅಂತಂದರೆ ನನಗೆ 3 ಟೈಪ್ಸ್ ಆಫ್ ಸಿಗ್ನಲ್ ಸಿಗುತ್ತೆ. ಸೊ ನೀವು ಇದನ್ನೇನು ಮಾಡ್ಕೊಳ್ಳಿ ಅಂತಂದರೆ ಮತ್ತೆ ಅಗೇನ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮಗೇನಂತಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೌದಾ? ಸೊ CH3 ಎಷ್ಟು ಬರುತ್ತೆ ಅಂತಂದರೆ ನಿಮಗೆ ಟ್ರಿಪ್ಲೇಟ್ ಬರುತ್ತೆ. ಸೊ ಇದಕ್ಕೇನು ಮಾಡ್ಕೊಳ್ಳಿ ಅಂತಂದರೆ N+1 ರೂಲನ್ನು ಅಪ್ಲೈ ಮಾಡಿ. N+1 ರೂಲ್ ಅಪ್ಲೈ ಮಾಡಿದಾಗ ನಿಮಗೇನಾಗುತ್ತೆ ಅಂತಂದರೆ ಈಸಿಯಾಗಿ ಫಾರ್ಮೇಟ್ ಆಗುತ್ತೆ. ಓಕೆ, ಸೊ ನಾವು CH2 ಈಗ ಈ ಕಾರ್ಬನ್ ಆಟಮ್ದಿಂದ ಈ ನೆಕ್ಸ್ಟ್ ಕಾರ್ಬನ್ ಆಟಮ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ದಿಸ್ ಈಸ್ N ಪ್ರೊಪೈಲ್ ಬ್ರೋಮೈಡ್ ಈಸ್ ದೆ. ಓಕೆ, ಸೊ ಇದೇನಾಯ್ತು ಇವಾಗ N ಪ್ರೊಪೈಲ್ ಬ್ರೋಮೈಡ್ ಇದೆ. ಇದರಲ್ಲಿ 3 ಟೈಪ್ಸ್ ಆಫ್ ಪ್ರೋಟಾನ್ಸ್ ಬರುತ್ತೆ. ಒಂದು ಫಸ್ಟ್ ಗ್ರೂಪ್ ಏನು ಬರುತ್ತೆ ಅಂತಂದರೆ CH3 ಬರುತ್ತೆ. ನೆಕ್ಸ್ಟ್ ಗ್ರೂಪು CH2 ಬರುತ್ತೆ. ನೆಕ್ಸ್ಟ್ ಗ್ರೂಪ್ ಏನಿದೆ ಅಂತಂದರೆ CH2 ಇದೆ. ನೆಕ್ಸ್ಟ್ ಒನ್ ಏನಂತಂದರೆ Br ಇದೆ. ಫಾರ್ ದಿಸ್ ಕಾರ್ಬನ್ ಆಟಮ್ ಇವಾಗ ಈ ಕಾರ್ಬನ್ ಆಟಮ್ ನೋಡಿ N+1 ರೂಲನ್ನು ಹಾಕಿ. ಓಕೆ, ನೆಕ್ಸ್ಟ್ ಕಾರ್ಬನ್ ಆಟಮ್ ಪ್ರೋಟಾನ್ ಎಷ್ಟಿದೆ 2 ಇದೆ. 2+1 ಅಂತಂದರೆ 3 ಆಯಿತು. ಇವಾಗ ಈ ಕಾರ್ಬನ್ ಆಟಮ್ಗೆ ತಗೊಳ್ಳಿ. ಓಕೆ, ಸೊ ಈ ಕಾರ್ಬನ್ ಆಟಮ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಎಷ್ಟಿದೆ N+1 ಅಂತಂದರೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ 2 ಇದೆ. 2+1 ಈಸ್ 3. ಹೌದಾ? ನೆಕ್ಸ್ಟ್ ಇದೇ ಕಾರ್ಬನ್ ಆಟಮ್ಗೆ ಅಡ್ಜಸೆಂಟ್ ನೋಡಿ ಎಷ್ಟಿದೆ ಅಡ್ಜಸೆಂಟು ಇದೇ ಕಾರ್ಬನ್ ಆಟಮ್ಗೆ 2 ಇದೆ. ಓಕೆ, ಸೊ 2+1 ಎಷ್ಟಾಯಿತು 3 ಆಯಿತು. 2+1 ಈಸ್ 3. ಅಂದರೆ ನೋಡಿ ಇಲ್ಲಿ CH3 ಕೂಡ ಟ್ರಿಪ್ಲೇಟ್ ಬರುತ್ತೆ. CH2 Br ಕೂಡ ಏನಾಗುತ್ತೆ ಅಂತಂದರೆ ಟ್ರಿಪ್ಲೇಟ್ ಬರುತ್ತೆ. ಸೊ ನಾನು ಆಗಲೇ ಹೇಳಿದ್ದೀನಲ್ಲ ಆ ರೀತಿ ಈಗ ಏನು ಮಾಡ್ಕೊಳ್ಳಿ ಅಂತಂದರೆ ಡ್ರಾ ಮಾಡ್ಕೊಳ್ಳಿ. ಓಕೆ, CH3 CH2ನ ಏನು ಮಾಡಿ ಅಂತಂದರೆ ದಿಸ್ ಈಸ್ ಇನ್ CH2 Br. ಆ ರೀತಿಯಾಗಿ ನೀವು ಸ್ಪೆಕ್ಟ್ರಾವನ್ನು ಡ್ರಾ ಮಾಡಿದರೆ ನಿಮಗೇನಂತಂದರೆ ಈಸಿಯಾಗಿ ಮಾರ್ಕ್ಸ್ ಸಿಗ್ಬೋದು. ಓಕೆ, ಸೊ ಫಸ್ಟ್ ಒನ್ ಏನಂತಂದರೆ N+1 ರೂಲನ್ನು ಅಪ್ಲೈ ಮಾಡಿ ಜಸ್ಟ್ ಕರೆಕ್ಟಾಗಿ ಬಿಡಿಸ್ಬೇಕು. ಅದ್ರ ಮುಂದೆ ಬರೀಬೇಕು. ಇದು 3 ಅಂತಂದರೆ ಏನಾಯ್ತು ಇವಾಗ ಟ್ರಿಪ್ಲೇಟ್ ಆಯಿತು. ಅಂದರೆ 1:2:1 ಬರುತ್ತೆ. ಇದು ಕೂಡ ಟ್ರಿಪ್ಲೇಟ್, ಇದು ಕೂಡ ಟ್ರಿಪ್ಲೇಟ್. ಈ ರೀತಿಯಾಗಿ ಬರೆದಾಗ ಅಷ್ಟೇ ನಿಮಗೇನಂತಂದರೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ಐಸೋಪ್ರೊಪೈಲ್ ಬ್ರೋಮೈಡ್. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಏನಿದೆ ಅಂತಂದರೆ ಐಸೋಪ್ರೊಪೈಲ್ ಬ್ರೋಮೈಡ್ ಇದೆ. ಸೊ ಐಸೋಪ್ರೊಪೈಲ್ ಬ್ರೋಮೈಡ್ ಅಂತಂದರೆ ಐಸೋ ಫಾರ್ಮುಲಾ ನಮಗೇನು ಬರುತ್ತೆ ಅಂತಂದರೆ ಸಿ ಹಿಯರ್ ದಿಸ್ ಈಸ್ ಆ್ಯನ್ CH3 ಟ್ವೈಸ್. ಓಕೆ, CH3 ಟ್ವೈಸ್ CHBr ಅಂತ ಹೇಳಿ ಬರುತ್ತೆ. ನಿಮಗೆ ಈ ರೀತಿಯಾಗಿ ಏನಂತಂದರೆ ನಮಗೆ ಫಾರ್ಮುಲಾಸ್ ಬರುತ್ತೆ. CH3 ಟ್ವೈಸ್ CBr ಅಂತೇಳಿ ಬರುತ್ತೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಅದನ್ನ ಸ್ಟ್ರಕ್ಚರನ್ನು ಈ ರೀತಿಯಾಗಿ ಬರಿತೀವಿ. ಸೊ ಈ ರೀತಿಯಾಗಿ ಬರೆದಾಗ ದೇರ್ ಆರ್ 2 ಸೆಟ್ಸ್ ಆಫ್ ಪ್ರೋಟಾನ್. ಇಲ್ಲೇನಂತಂದರೆ 2 ಸೆಟ್ ಆಫ್ ಪ್ರೋಟಾನ್ ಇದೆ.
ಎರಡು ಸೆಟ್ ಆಫ್ ಪ್ರೋಟಾನ್ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಸ್ವಲ್ಪ. ಎರಡು ಸೆಟ್ ಆಫ್ ಪ್ರೋಟಾನ್ಸ್ ಅಂತಂದರೆ ಒಂದು CH3, ಓಕೆ, ಒಂದು CH3 ಆಯಿತು, ಇನ್ನೊಂದು ಸೈಡ್ ಏನಂತಂದರೆ CH3 ಆಯಿತು, CH3 ಆಯಿತು. ಒಂದೇನಂತಂದರೆ C ಇದೆ, ಅದಕ್ಕೇನಂತಂದರೆ BR ಅಟ್ಯಾಚ್ ಆಗಿದೆ, BR ಏನಾಗಿದೆ ಅಂತಂದರೆ ಅಟ್ಯಾಚ್ ಆಗಿದೆ, ಹೌದಾ? ಸೊ ನಾವು ಸಿ ಹೌ ಟು ರೈಟ್ ಡೌನ್, ಯಾವ ರೀತಿಯಾಗಿ ಬರೀತೀರಾ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ದಿಸ್ ಈಸ್ ಒನ್ ಅಂದರೆ ಒಂದು ಸೆಟ್ ಆಯಿತು, ಇದು ಸೆಕೆಂಡ್ ಸೆಟ್ ಆಯಿತು. ದೇರ್ ಆರ್ 2 sets ಆಫ್ ಪ್ರೋಟಾನ್. ಬಟ್ ಹಿಯರ್ ಒನ್ ಕಂಡೀಷನ್ ಈಸ್ ದೇರ್, 2 methyl groups ವಿಚ್ ಆರ್ ಕೆಮಿಕಲಿ ಇಕ್ವಿವೆಲೆಂಟ್. ಎರಡು ಮಿಥೈಲ್ ಗ್ರೂಪ್ಸು ಕೆಮಿಕಲಿ ಇಕ್ವಿವೆಲೆಂಟ್ ಅದಾವ್ರಿ. ಎರಡು ಮಿಥೈಲ್ ಗ್ರೂಪ್ಸು ಕೆಮಿಕಲ್ ಇಕ್ವಿವೆಲೆಂಟ್ ಇರೋದ್ರಿಂದ ಬಿಕಾಸ್ ಇಟ್ ಪ್ರೊವೈಡ್ ಓನ್ಲಿ ಒನ್ ಸಿಗ್ನಲ್. ಇದೇನು ಮಾಡತ್ತಂತಂದರೆ ಓನ್ಲಿ ಒಂದೇ ಸಿಗ್ನಲನ್ನು ಏನು ಮಾಡತ್ತಂತಂದರೆ ಪ್ರೊವೈಡ್ ಮಾಡತ್ತೆ. ಓಕೆ, ಆ್ಯಂಡ್ ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ಈಸ್ ಆನ್ ಇಥೆನಾಲ್. ಓಕೆ, ಸೊ ಇಥೆನಾಲ್ ಫಾರ್ಮುಲಾ ನೋಡ್ಕೊಳ್ಳಿ, CH3CH2OH. ಈತ್ ಅಂತಂದರೆ ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು? ಎಸ್, ಈತ್ ಅಂತಂದರೆ 2 ಕಾರ್ಬನ್ ಆಟಮ್ಸ್ ಇರಬೇಕು, ಹೌದಾ? 1 ಆ್ಯಂಡ್ ದೆನ್ 2. OL ಅಂತಂದರೆ ಯಾವ ಫಂಕ್ಷನಲ್ ಗ್ರೂಪ್ ಬರುತ್ತೆ? ಆಲ್ಕೋಹಾಲ್ ಬರುತ್ತೆ. ಆ್ಯಂಡ್ ನಾವು ಬಾಂಡಿಂಗ್ ಮಾಡಿ, ಇದಕ್ಕೆ ಎಷ್ಟು ಬೇಕು? 1 ಇದೆ, 3 ಬೇಕು, ಇದಕ್ಕೆ 2 ಇದೆ, ಇನ್ನೂ ಎಷ್ಟು ಬೇಕು? 2 ಬೇಕು. ಸೊ ಇಟ್ ಈಸ್ ದ ಫಾರ್ಮುಲಾ ಆಫ್ ಇಥೆನಾಲ್, CH3CH2OH. Here one type of proton, this is another type of proton, and this is one type of proton. Okay, so totally 3 types of protons are there. And now CH3, ನೀವು ಈಗಾಗಲೇ ಪ್ರೀವಿಯಸ್ ಎಕ್ಸಾಂಪಲ್ಸ್ನಲ್ಲಿ ಎಲ್ಲನೂ ಸಾಲ್ವ್ ಮಾಡಿದ್ದೀರಾ, ಈಸಿಯಾಗಿ ಬರಿಬೋದು. ಇದೇನು ಕೊಡತ್ತಂತಂದರೆ ಟ್ರಿಪ್ಲೆಟ್ ಕೊಡುತ್ತೆ, ಇದೇನು ಕೊಡತ್ತಂತಂದರೆ ಕ್ವಾರ್ಟೆಟ್ ಕೊಡುತ್ತೆ, ಇದೇನಂತಂದರೆ ಓನ್ಲಿ 1 ಸಿಂಗ್ಲೇಟ್ ಕಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಓಕೆ, ಇಟ್ ಪ್ರೊವೈಡ್ ದ ಸಿಂಗ್ಲೇಟ್. ಆ್ಯಂಡ್ ಜಸ್ಟ್ ನೀವೇನು ಮಾಡಿ ಅಂತಂದರೆ ಕ್ವಾರ್ಟೆಟ್, ಟ್ರಿಪ್ಲೆಟ್, ಸಿಂಗ್ಲೇಟ್ ಹಿಂಗೆ ಈ ಟೈಪ್ನಲ್ಲಿ ನೀವು ತೋರಿಸಿದ್ರೆ ಅಷ್ಟೇನು ಮಾಡ್ಬೋದು ಅಂತಂದರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ತೊಗೊಳ್ತೀರಾ. ಓಕೆ, ಆ್ಯಂಡ್ ನಾವು ನೆಕ್ಸ್ಟ್ ಒನ್ ಈಸ್ ಆನ್ ಅಸಿಟಾಲ್ಡಿಹೈಡ್. ಅಸಿಟಾಲ್ಡಿಹೈಡ್ ಫಾರ್ಮುಲಾ ಈಸ್ ದಿ CH3CHO. ಹಿಯರ್ ದ ಸ್ಪೆಕ್ಟ್ರಮ್ ಇಟ್ ಶೋಸ್ ದ ಡಬ್ಲೆಟ್ ಫ್ರಮ್ ಮಿಥೈಲ್ ಗ್ರೂಪ್. ಮಿಥೈಲ್ ಗ್ರೂಪ್ನಿಂದ ಏನು ಮಾಡತ್ತಂತಂದರೆ ಇಲ್ಲಿ ಡಬ್ಲೆಟನ್ನು ತೋರಿಸುತ್ತೆ. ಇನ್ ದಿ ಡೌನ್ ಫೀಲ್ಡ್ ಡ್ಯೂ ಟು ಡಿಶಿಲ್ಡಿಂಗ್ ಬೈ ಕಾರ್ಬೋನಿಲ್ ಗ್ರೂಪ್. ಇಲ್ಲಿ CH3 ಮಿಕ್ಕಿದೆಲ್ಲನಲ್ಲಿ ಏನು ಮಾಡಿದೆ ಅಂತಂದರೆ ಟ್ರಿಪ್ಲೆಟನ್ನು ತೋರಿಸಿದೆ. ಬಟ್ ಇನ್ ದಿಸ್ ಕೇಸ್ ಇಟ್ ಶೋ ದ ಡಬ್ಲೆಟ್ ಬಿಕಾಸ್ ಆಫ್ ಇನ್ ದಿ ಡೌನ್ ಫೀಲ್ಡ್ ಡ್ಯೂ ಟು ಡಿಶಿಲ್ಡಿಂಗ್ by carbonyl group. Okay, here the CHO means it containing C double bond O group in this one, so therefore it shows the doublet. And quaternate due to proton indicated as a aldehyde group. ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ಕ್ವಾರ್ಟೆಟನ್ನು ತೋರಿಸುತ್ತೆ ಬಿಕಾಸ್ ಡ್ಯೂ ಟು ಪ್ರೋಟಾನ್ ಇಂಡಿಕೇಟೆಡ್ ಆಸ್ ಅ aldehyde group. Okay, so now next one is an benzene. Benzene means here the 5 aromatic protons are equivalent in the benzene ring, do not couple with each other, therefore it give only one signal as a singlet. Benzene ನಲ್ಲಿ ಏನಾಗುತ್ತೆ ಅಂತಂದರೆ 5 aromatic protons are equivalent in the benzene ring, do not couple with each other, therefore it provide only a single signal. Okay, so this is all about the NMR spectroscopy. And now let's we see here once again review. Here first I will discuss about in our previous video class, that is about the NMR spectroscopy, definition of NMR spectroscopy. Next one, types of NMR spectroscopy, principle, and then after next we'll discuss about the chemical shift. And now here you should remember about this formula. And next one is nuclear shielding and deshielding. You should remember here only depending on the magnetic field. And then when the nucleus is experience the highest magnetic field, it is, we can say that the deshielding. If the nucleus is experiences by the weaker magnetic field, then we can say that the shielding. And now next one is a spin coupling or n+1 rule. It is a very easy to understand. And now here I will provide one example for this one, 1,1,2 dibromoethane. And next here I discussed about the 1,1,3 2 trichloroethane. And now next one is merits of TMS. It is very important for 2 marks. One case is it gives intense Scharfic, another one is highly volatile compound. And next one, these all are examples. Okay, so here your NMR spectroscopy topic is completed.